ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರೇನು ಈ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಅಡ್ಡ ಮತದಾನ ಬಗ್ಗೆ ಮಾತಾಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಇದು ಭಾಳಷ್ಟು ಚರ್ಚೆಯ ವಿಷಯ ಆಗಿದೆ. ನಿನ್ನೆ ರಾಜ್ಯಾಧ್ಯಕ್ಷರೇನು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ನಾಣ್ಯ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ಆಣೆ ಪ್ರಮಾಣ ಮಾಡಿದ್ಮೇಲೆ. ಯಾಕಂದ್ರೆ ಮಾಡ್ತಿಲ್ಲ ಅವ್ರಿಗೂ, ಯಾಕಂದರೆ ಸುಮ್ಮನೆ ಅಪಾದನೆ ರಾಜ್ಯ ತುಂಬ ಇದೊಂದು ಚರ್ಚೆ ವಿಷಯ ಆಗಬಾರ್ದು, ವರಿಷ್ಠರು ಕೂಡ ಮುಜುಗರ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಿಲುವು ತೊಗೊಂಡಿದ್ದಾರೆ. ನಿಲುವಿಗೆ ನಾವೆಲ್ಲ, ನಾನಂತೂ ಅವ್ರ ನಿಲುವಿಗೆ ಸ್ಪಂದಿಸ್ತೀನಿ. ನಾನು ಶಾಸನ ಸಭೆ ಕರೆದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಕ್ಕೆ ಸರ್. ನಾ ಹೇಳ್ದಲ್ಲ, ಇದು ಉಲ್ಲೇಖ 30 ಜನ ರಾಜ್ಯಾಧ್ಯಕ್ಷರು, 30 ಜನ ರಘು ಕೊಟ್ಟೆಲರಿಗೆ ಇದು ಮಾಡಿದರು, 30 ಜನ ಲಿಂಗರಾಜ್ ಪಾಟೀಲ್ ಮಾಡಿದ್ರು. ಆ 30 ಜನ ರಘು ಕೋಟೆಲ್ ನನಗೆ ಮತ ಹಾಕ್ಲಿಕ್ಕೆ ಹೇಳಿದರು. ನಾವು ಮತ ಹಾಕಿದ್ದೀವಿ, ಅವ್ರಿಗೆ ಓಟ್ ಅಷ್ಟು ಬಿದ್ದಾವೆ. ರಾಜ್ಯಾಧ್ಯಕ್ಷರು ಕರೆದ್ರು ಅಷ್ಟರು ಏನು ನಿರ್ಧಾರ ತೋತಾರೆ ಅದನ್ನು ತಲೆ ಬಾಗ್ತೀವಿ ನಾವು 100%. ಅದ್ರಾಗ ಆತ್ಮ ಸಾಕ್ಷಿ, ಆತ್ಮ ಗೌರವ ಬಿಟ್ಟು ಯಾವುದೂ ಇಲ್ಲ, ತಿಳಿತಾ. ಈಗ ಪಾರ್ಟಿ ನಮಗೆಲ್ಲ ಈ ಸ್ಥಾನಕ್ಕೆ ಕೊಡ್ಬೇಕಂದ್ರೆ ಪಾರ್ಟಿ ಕಾರಣ, ಎಲ್ಲವನ್ನೇ ಕೊಟ್ಟು ನಮಗೆ ಈ ಸ್ಥಾನಕ್ಕೆ ತಂದಿರ್ತದೆ. ಪಾರ್ಟಿ ದ್ರೋಹ ಮಾಡಬಾರ್ದು ಯಾರೇ ಇರಲಿ. ಧನ್ಯವಾದ.